ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಅನಿಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಚೂರಾರು ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7th ಬುಕ್ಗೆ ಸ್ವಲ್ಪ ರ್ಯಾಪರ್ ಹಾಕೋದಿತ್ತು. ನಮ್ಮ ಚಿಕ್ಕತ್ತೆಯವರು ಮಗ ಹಾಕೊಡು ಅಕ್ಕ ಅಂತ ಅಂದ. ಸೊ ಆಯಿತು, ಓಕೆ ಹಾಕ್ಕೊಡ್ತೀನಿ ಅಂತಂದ್ರು. ಅದು ಊರಿಗೆ ಹೋಗ್ಬೇಕಿತ್ತು ನಾನು ಬನ್ನಳ್ಳಿ. ಸೊ ಉಳ್ಕೊಂಡು ಓಕೆ ಆಯಿತು ಬಿಡು ಹಾಕ್ಕೊಟ್ಬಿಟ್ಟು ಹೋಗ್ತೀನಿ ಬೆಳಿಗ್ಗೆ ಅಂದ್ಬಿಟ್ಟು ಸೊ ಸ್ಟಾರ್ಟ್ ಮಾಡಿದೆ. ಒಂದು 7th ಬುಕ್ಸ್, ಒಂದು 7th ಓದ್ತಾ ಇದ್ದಾನೆ ಇವಾಗ. 6th ಪಾಸಾಗಿ 7th. ಸೊ ಆ ಬುಕ್ಕೆಲ್ಲ ರ್ಯಾಪರ್ ಹಾಕ್ತಾಯಿದ್ದೆ. ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಇವಾಗ ರ್ಯಾಪರ್ ಹಾಕ್ತಾಯಿದ್ದೆ. ಸೊ ಆವಾಗಲೇ ಹಸ್ಬೆಂಡ್ ಬಂದುಬಿಟ್ಟು ಏನು ಮಾಡಿದ್ದೆ ಅಡುಗೆನ ಅಂತಂದ್ರು. ಸಾರು ಅನ್ನ ಮಾಡಿದ್ದೀನಿ ಅಂತ ಅಂದೆ. ಸೊ ಓಕೆ ಆಯಿತು, ನಂಚ್ಕೊಳ್ಳೋಕ್ಕೆ ಮೊಟ್ಟೆ ತರ್ತೀನಿ ಆಮ್ಲೆಟ್ ಹಾಕು ಅಂದರು. ಸರಿ ಆಯಿತು, ತಗೊಂಡು ಬರೋಗಿ ಹಾಕ್ಕೊಡ್ತೀನಿ ಅಂತಂದೆ. ಸೊ ಅವ್ರು ತಗೊಂಡು ಬರೋಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ರ್ಯಾಪರ್ ಹಾಕಿ ಮುಗಿಸ್ಬೇಕು. ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಇವಾಗ ಲಾಸ್ಟ್ ಒಂದಿತ್ತು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಪಿನ್ ನೋಡಿಬಿಟ್ಟು ರ್ಯಾಪರ್ ಹಾಕಾಯ್ತು ಎಲ್ಲನೂ. ಅವಾಗೆಲ್ಲ ನಮಗೆ ರ್ಯಾಪರು ಒಂದೇ ಕಾಕಿ ರೆಡ್ ಥರ ಸಿಗ್ತಾಯಿತ್ತು. ಸೊ ಇವಾಗೆಲ್ಲ ಆಲ್ಟರ್ನೇಷನ್ ಆಯ್ತಾ ಎಕ್ಸಾಮ್ ಇದು ಜಾಸ್ತಿ ವಿದ್ಯಾಭ್ಯಾಸ ಕೊಡ್ತಾ ಇರೋದ್ರಿಂದ ವೆರೈಟಿ ಹೊಸದಾಗಿ ಏನೇನೋ ಕಂಡು ಹಿಡಿತಾ ಏನೇನೋ ಹಾಕ್ತಾಯಿದ್ದಾರೆ. ಸೊ ರ್ಯಾಪರ್ ಅಂದರೆ ಇವಾಗ ಈ ಥರ ಸಿಗುತ್ತೆ. ಸೊ ಎಲ್ಲ ಹಾಕಾಯಿತು. ಅಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಹಚ್ತಾಯಿತ್ತು. ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ, ಸೊ ಅವರು ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ಹೋಗಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸ್ವಲ್ಪ ಇವೆಲ್ಲನೂ ಕೂಡ ಹಚ್ಕೊಂಡು ರೆಡಿ ಮಾಡ್ಕೊಂಡಾಯ್ತಲೆ ಗ್ಯಾಸ್ ಹಚ್ಚಿಬಿಟ್ಟು ತವ ಮಡಗಿದೆ. ತವಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ತವಾನ ಕಾಯಕ್ಕೆ ಬಿಟ್ಟಿದ್ದೀನಿ. ಸೊ ಅದು ಕಾಯ್ತಾ ಇದೆ. ಯಾಕಂದರೆ ನೀಟಾಗಿ ಎದೊಳುತ್ತಲ್ವ. ಸೊ ಅದಕ್ಕೆ ನಾನು ಮಾಡೋದು ಆಮ್ಲೆಟ್ ಈ ಥರ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನನಗೆ ಇಷ್ಟ ಆಗುತ್ತೆ ಆ ಥರ ನಾನು ಮಾಡ್ಕೊಳ್ತೀನಿ. ಸೊ ಇವಾಗ ಎಣ್ಣೆ ಹಾಕಿ ಎಲ್ಲನೂ ಫುಲ್ಲು ತವಕ್ಕೆಲ್ಲ ಸವರ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಾನು ಮೊಟ್ಟೆನ ಚೆನ್ನಾಗಿ ಒಡೆದು 1-2 ಮೊಟ್ಟೆ ಡಬಲ್ ಆಮ್ಲೆಟ್ ಹಾಕೋಣ ಅಂದ್ಬಿಟ್ಟು ಸೊ 2 ಮೊಟ್ಟೆ ತೊಗೊಂಡಿದ್ದೀನಿ. ಸೊ 1 ಮೊಟ್ಟೆ ಹೊಡಿತಾ ಇದ್ದೀನಿ. ಸೊ ಈ 2 ಮೊಟ್ಟೆನೂ ಕೂಡ ಒಡೆದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲೆಟ್ಟು ಟೇಸ್ಟಾಗಿರುತ್ತೆ ಮಾತ್ರ. ನಾನು ಮಾಡೋದು ಸಿಂಪಲಾಗಿ ಈಸಿಯಾಗಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ 2 ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು ನನಗೆ ಅನ್ನಿಸಿದಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಕೈಲಿ ಒಂದಿಷ್ಟ ಆಗೋಷ್ಟು 2 ಸಲ ಹಾಕ್ಕೊಂಡಾಯ್ತಲೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಹಚ್ಚಿಕ್ಕಿದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ಪುಡಿ ಮಾಡ್ಕೊಂಡು ಮಡಿಕೊಂಡಿದ್ದೆ ಮೊದಲೇ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಮನೆ ಹುಡಿ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಬಾರ್ನೆಸ್ ಹುಡಿಲ್ಲ, ಅಕಸ್ಮಾತ್ ಇಲ್ಲ ಅಂತಂದರೆ ಸಾಂಬಾರು ಪೌಡರ್, ಇವೆರಡನ್ನೂ ಎರಡರಲ್ಲೊಂದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ತವ ಕಾಯ್ತಾ ಇದೆ ಚೆನ್ನಾಗಿ. ಸೊ ಬಂಡಾರೆಲ್ಲ ಇರುತ್ತಲ್ಲ ಒಳಗಡೆ ಕ್ಲೀನಾಗಿ ಒಡೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ತವ ಕಾಯ್ತಾ ಇದೆ. ನೋಡೋಣ, ಇದು ಚೆನ್ನಾಗಿ ಆಗುತ್ತೆ ಮಾತ್ರ ಆಮ್ಲೆಟ್. ನಾನು ಈ ಥರ ಮಾಡ್ತೀನಿ ಸಿಂಪಲ್ಲಾಗಿ. ಇದಕ್ಕೆ ಸ್ವಲ್ಪ ಹಿಂಗೆ ಸೊಪ್ಪು ಅದನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ಕತ್ಲೆ ಆಗಿತ್ತು ಅಂದ್ಬಿಟ್ಟು ನಾನು ಹೊರಗಡೆ ಹೋಗಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ತವ ಕಾದಿತ್ತಲ್ವ, ಸೊ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹಾಕಾಯಿತು, ಹಾಕಿದ್ದೀನಿ. ಇವಾಗ ಬೆಂದಿತ್ತಲ್ವ, ಸೊ ಅದನ್ನು ತೆಗೆದು ಮಡಚಿಕ್ತಾಯಿದ್ದೀನಿ, ದಬಾಕ್ತಾಯಿದ್ದೀನಿ ಬೇಯಲಿ ಅಂತ. ಸೊ ನೋಡ್ಬೋದು ಈ ರೀತಿ ಆಗಿದೆ. ಸೊ ತುಂಬ ಟೇಸ್ಟಿಯಾಗಿತ್ತು. ನಾನು ತಿನ್ನಲ್ಲ, ಟೇಸ್ಟಿಯಾಗಿತ್ತು. ಉಪ್ಸಾರು ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತು. ನಾನು ಬೇಳೆಕಾಳು ಮತ್ತು ಹುಳಿಕಾಳು ಹಾಕ್ಕೊಂಡು ಉಪ್ಸಾರು ಮಾಡ್ಕೊಂಡಿದ್ದೆ.
ಸೊ ಬೆಳಗ್ಗೆ ಎಲ್ಲ ಇಡ್ಲಿ ತಿಂದಿದ್ವಲ್ಲ, ಜಾಸ್ತಿ ಸಾಂಬಾರು ಬೇಡ ಅಂದ್ಬಿಟ್ಟು ಅದಕ್ಕೆ ಮಾಡ್ಕೊಂಡಿದ್ದು. ಸೊ ಇದು ಇನ್ನೊಂದು ಆಮ್ಲೆಟು ಹಾಕ್ತೆ ಕಿತ್ತೆ ಹೋಯ್ತು. ಸೊ ಅದನ್ನೇ ಹಾಕ್ತಾಯಿದ್ದೀನಿ. ಅದು ಆಮ್ಲೆಟ್ ಅಂದರೆ 2 ಮಂದವಾಗಿತ್ತಲ್ಲ, ಸೊ ಹಾಕಿದಾಗ ಆ ಥರ ಆಯಿತು. ಸೊ ಇವಾಗ ಆಮ್ಲೆಟ್ ಎಲ್ಲ ಮಾಡಿಕೊಂಡು ಇವಾಗ ನೈಟ್ಗೆ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಬೆಳಿಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್. ಸೊ ಅಷ್ಟೇ, ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕಿತ್ತು. ಸೊ ಇವತ್ತು ಭತ್ತ ಕಟ್ಟಬೇಕಿತ್ತು, ಭತ್ತ ಕೂದಿದ್ದು. ಸೊ ಕಟ್ಟಬೇಕಿತ್ತು, ಬೆಳಗ್ಗೆ ಊರಿಗೆ ಬೇಗ ಬರಬೇಕಿತ್ತು ಅಂದ್ಬಿಟ್ಟು ಕರ್ಮೀನು ತೊಗೊಂಡಿದ್ರಂತೆ, ಯಾರೋ ಬಂದಿದ್ರು ಅಂತ. ಸೊ ಕರ್ಮೀನು ಸಾರು ಮಾಡ್ಕೊಂಡು ತಗೊಂಡು ಹೋಗು ಅಂದ್ಬಿಟ್ಟು ಅಜ್ಜಿ ಹೇಳ್ತು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಬಾಣಲಿ ಇಟ್ಕೊಂಡು ಅವರೆಕಾಳು ಹುರಿತಾ ಇದ್ದೀನಿ. ಅವರೆಕಾಳು ಚೆನ್ನಾಗಿ ಹುರಿದು ಅದು ಬಾಯಿ ಬಿಡಬೇಕು, ಆ ರೀತಿ ಆಗೋಗಂಟ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಅವರೆಕಾಳು ಹುರಿದಾದ್ಮೇಲೆ ಸೊ ಈ ಕಡೆ ಟೊಮೊಟೊ ಮತ್ತು ಈರುಳ್ಳಿ, ಆಲೂಗಡ್ಡೆನ ಕೂದಾಕಿತ್ತು. ಸೊ ಆಮೇಲೆ ಬದನೆಕಾಯಿ ಇಷ್ಟನ್ನು ಕೂದಾಕಿ ಈ ಕಡೆ ಅವರೆಕಾಳು ಬೆಂದಿತ್ವಲ್ಲ, ಸೊ ಇದಕ್ಕೆ ನೀರು ಹಾಕ್ಕೊಂಡು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅವರೆಕಾಳನ್ನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಎಷ್ಟು ಬೇಕಷ್ಟು ಅದಕ್ಕೆ ಗೊತ್ತಾಗುತ್ತಲ್ವ. ಒಂದು ಮೀಡಿಯಮಾಗಿ ನಾನೊಂದು 3 ಟೀ ಸ್ಪೂನಷ್ಟು ಹುಡಿ ಹಾಕ್ಕೊಂಡೆ, ಯಾಕಂದರೆ ಊರಿಗೂ ತರಬೇಕಿತ್ತಲ್ಲ. ಸ್ವಲ್ಪ ಸಾರು ಜಾಸ್ತಿ ಮಾಡ್ತಾಯಿದ್ರು. ಕರಿಮೀನು ಸಾರು ನಾವು ಜಾಸ್ತಿ ಮಾಡಲ್ಲ, ಯಾಕಂದರೆ ಅಜ್ಜಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ಕೊಳ್ಳೋದು ಯಾವಾಗ್ಲೂ ಕೂಡ. ನಾನೊಂದು ಸಲ ಕೂಡ ಟ್ರೈ ಮಾಡಿಲ್ಲ. ಸೊ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನಾನು ಕೊನೆಯಲ್ಲಿ ತಿಂದು ನೋಡಿದ್ನಲ್ಲ, ನೀವು ಕೂಡ ಮಾಡಿ ಹೇಗಿತ್ತು ಅಂತ ಹಾಗೆ ಕಾಮೆಂಟ್ ಮಾಡಿ. ಸೊ ಇವಾಗ ಹಾಕ್ಕೊಂಡು ಹುಡಿ ಎಷ್ಟು ಬೇಕೋ ಅಷ್ಟೊಂದು ಅಳತೆ ಮಾಡಿಕೊಂಡು ನೋಡ್ತಾ ಇದ್ದೆ, ಹೀಗೆ ಗಟ್ಟಿ ಆಯ್ತಾ ಹಿಂಗಾಯ್ತು ಅಂತ. ಸೊ ಇವಾಗ ನೋಡಿಬಿಟ್ಟು ಅದಕ್ಕೆ ಎಷ್ಟು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ವಿಸಿಲಿಗೆ ಬಿಡು. ಒಂದು 6 ವಿಸಿಲ್ಸ್ ಆಗಬೇಕು. 6 ವಿಸಿಲ್ಸ್ ಆಗೋ ಗಂಟನೂ ಕೂಡ ಕೂಗಕ್ಕೆ ಬಿಡಬೇಕು. ಸೊ ಇವಾಗ ಇದನ್ನು ಕೂಗಕ್ಕೆ ಬಿಟ್ಬಿಟ್ಟು 6 ವಿಸಿಲ್ಸ್ ಆದಮೇಲೆ ಈ ಕಡೆ ಕರ್ಮೀನು ಹುರ್ಕೊಳ್ತಾ ಇದೆ, ಆ ಕಡೆ ಮಡಗಿಬಿಟ್ಟು ವಿಸಿಲ್ಸ್ ಕೂಗಲಿ ಅಂದ್ಬಿಟ್ಟು. ಸೊ ಕರ್ಮೀನು ಏನಾಗಬೇಕು ಅಂದರೆ ಚೆನ್ನಾಗಿ ಬೇಯಬೇಕಂತೆ. ಸೊ ಅದಕ್ಕೆ ಬೇಯಲಿ ಅಂದ್ಬಿಟ್ಟು ಚೆನ್ನಾಗಿ ಕೈಲಿ ಅಲ್ಲೇ ತಗೊಂಡೆ. ಸೊ ಇಲ್ಲ ನನ್ನ ಕೈಯಲ್ಲಿ ಹುರಿತೀನಿ ಅಂದ್ಬಿಟ್ಟು ಕರ್ಮೀನ ಚೆನ್ನಾಗಿ ಅದು ಗಮ್ ಅನ್ಬೇಕಂತೆ, ಆ ರೀತಿ ಅವುಗಂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಸೊ ನೋಡ್ಬೋದು ನೀವೇ, ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕೆಂಪಾಗಬೇಕು, ಆ ರೀತಿ ಹುರ್ಕೊಳ್ಬೇಕು. ನಾನು ಕೇಳಿದೆ, ನಿಮ್ಗೆ ಯಾರಮ್ಮ ಅಡುಗೆ ಹೇಳ್ಕೊಟ್ಟವರು ಕರ್ಮೀನ ಅಂತ. ಸೊ ನನಗೆ ಯಾರು ಹೇಳ್ಕೊಟ್ಟವ್ರು? ನನ್ನ ಗಂಡ ಹೇಳ್ಕೊಟ್ರು, ಅವರೇ ಹೇಳ್ಕೊಡ್ತಿದ್ದು. ನಂಗೆ ರೊಟ್ಟಿನೂ ಕೂಡ ಹಾಕಕ್ಕೆ ಬರ್ತಿರ್ಲಿಲ್ಲ, ಅವಾಗ ನಮ್ಮ ಹಾಕ್ಕೊಟ್ಟಿದ್ದು ಅಂತ ಅದನ್ನು ಕೂಡ ಮಾತಾಡ್ತಾಯಿದ್ರು. ಹಾಗೆ ಕರ್ಮೀನು ಹುರಿತಾ ಇದೆ ಕೈಲಿ. ಸೊ ಅದೆಲ್ಲ ಆದಮೇಲೆ ಏನು ಮಾಡಬೇಕು ಅಂತಂದರೆ, ತಲೆ ಇರುತ್ತಲ್ಲ, ತಲೆನ ತೆಗೆದು ಬಿಡಬೇಕಂತೆ, ಯಾಕಂದರೆ ತಲೆಯಲ್ಲಿ ಕಲ್ಲಿರುತ್ತಂತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ತಲೆನೇ ತೆಗೆದು ಹಾಕ್ಬಿಡ್ತಾರೆ. ಸೊ ಮುಂಭಾಗ ಮೀನು ಕತ್ತು ಸೈಡ್ ಇರುತ್ತಲ್ಲ, ಸೊ ಅದನ್ನು ಹೇಳಿದ್ರು. ನಾ ಯಾಕಮ್ಮ ತಲೆ ತೆಗಿತಿದ್ದೀರಾ ಅಂದರೆ, ಸೊ ಎಲ್ಲ ಉಳ್ಕೊಂಡೈತೆ ತಲೆ ತೆಗಿತಾರೆ. ಸೊ ತಲೆನ ತೆಗಿತಾರೆ, ಅದಕ್ಕೆ ಕಲ್ಲಿರುತ್ತಂತೆ, ಕಲ್ಲು ಸಿಗುತ್ತೆ ಅಂದ್ಬಿಟ್ಟು ತೆಗೆದಾಕ್ತಾರಂತೆ. ಸೊ ಕೊನೆಯಲ್ಲಿ ಕ್ಲಿಪ್ಪಿಂಗ್ ವಿಡಿಯೋ ಮಿಸ್ ಆಯಿತು. ಮಾಡ್ತೀನಿ, ಯಾಕಂದರೆ ಪಾಪು ಇದೆ ಅಲ್ವಾ, ಹಿಂಸೆ ಆಗ್ತಾಯಿತ್ತು. ನಾನಂತ ನಮ್ಮ ಚಿಕ್ಕತ್ತೆ ಮಗನಿಗೆ ಕೊಟ್ಟು ವಿಡಿಯೋ ಮಾಡುವಂಥ ಅವನು ಕೂಡ ಮಕ್ಕಳಿದ್ದಾನೆ. ಕೊನೆಯಲ್ಲಿ ಒಗ್ಗರಣೆ ಮಾಡಿತ್ತು. ಸೊ ಇವಾಗ ಅಷ್ಟು ಇದು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ತಲೆನ ತೆಗ್ದು ಹಾಕೊಂಡ್ರಂತೆ. ಸೊ ಇವಾಗ ತಲೆಯೆಲ್ಲ ತೆಗ್ದಾಕ್ತೆ. ಲಾಸ್ಟ್ ವೀಡಿಯೋ ಏನಂದರೆ ಅದು ಮಿಸ್ ಆಗಿದೆ. ಸೊ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಕೂಗಿದ್ದೆಲ್ಲ ಅವರೆಕಾಳು ಎಲ್ಲ, ಸೊ ಅದನ್ನು ಏನು ಮಾಡಬೇಕು, ಒಳಗಡೆ ಬಗ್ಗಿಸ್ಬಿಟ್ಟು ಅದನ್ನು ಒಗ್ಗರಣೆ ಮಾಡಿಬಿಟ್ಟು, ನಾವು ಕಾಯಿ ಹಾಕಿರಲಿಲ್ಲ, ಉಬ್ಬರುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲೆಲ್ಲ ಇದಾಗುತ್ತೆ, ಸುತ್ತೋಗುತ್ತೆ ಅಂದ್ಬಿಟ್ಟು ಕಾಯಿ ಹಾಕ್ಕೊಂಡು ಕಾಯಿನ ಹಚ್ಕೊಳ್ಬೇಕು. ಆ ರೀತಿ ಹಚ್ಕೊಂಡ್ರೆ ಟೇಸ್ಟ್ ಸಿಗುತ್ತೆ. ಸೊ ಅದನ್ನು ಹಚ್ಕೊಂಡ್ಬಿಟ್ಟು ಈ ಕಡೆ ಕರ್ಮೀನ ನೀರುಗುಣಿ ಹಾಕಿದ್ರಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಳೆ ಬಂದರೆ ರೆಡಿ ಆಗುತ್ತೆ ಕರ್ಮೀನು ಸಾರು. ಸೊ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.